ಎಲ್ರು ನಮಸ್ಕಾರ ರೀ. ಎಲ್ರು ಹೆಂಗಿದ್ರಿ? ಚೆನ್ನಾಗಿರ ಅನ್ಕೋತೀನಿ. ಇವತ್ತ ನಾವು ಬಂದಿದ್ದು ಮತ್ತು ಏರ್ಫೋರ್ಸ್ ಒಂದು ಆಲ್ರೆಡಿ ಒಂದು 2 ಒನ್ ಮಾಡಿದೀವಿ. ಇದು 2ನೇದ ಭಾಗ. ಇದು ಒಳಗಡೆ ಶೆಡಿನೊಳಗೆ ಹಾಕಿದಾರ. ಎಲ್ಲಾ ಈ ತರ ಚಿತ್ರಗಳದ ನೋಡ್ರಿ. ಚಂದ್ರಯಾನ ಆಕಾಶದಾಗ ಯಾವ ರೀತಿ ರಾಕೆಟ್ ಲಾಂಚ್ ಆಗಿರ್ತೈತಿ ಅದೆಲ್ಲ ಮನುಷ್ಯ ಸೈಂಟಿಸ್ಟ್ ಹತ್ತತ ನೋಡ್ರಿ. ಅದ್ನೆಲ್ಲ ಚಿತ್ರ ಮಾಡಿದಾರ. ಮತ್ತ ಹಳಿ ಯುದ್ಧದ ವಿಮಾನಗಳು ಕೂಡ ಮಾಡಿದಾರ. ಪ್ಲಾಸ್ಟಿಕ್ ರ್ಯಾಪ್ ಮಾಡಿದಾರ. ಯಾಕ ಧೂಳೆಲ್ಲ ಕುಂತದೆ ಅಂತ ಹೇಳಿ. ಮೊದಲು ಯುದ್ಧದಾಗೆಲ್ಲ ಇವನ ಯೂಸ್ ಮಾಡಿದಾರು. ನೀವು ನೋಡ್ಬೋದು ಯಾವ ರೀತಿ ಇದಾವಂತ. ಹಿಂದೂ ಕೂಡ ಎಲ್ಲಾ ಕಡೆ ಅವತಾವ ವಿಮಾನಗಳು ಅದಾವ ಎಲ್ಲಾ ಕಡೆ. ಇದು 88 ಅಂತ ಬರ್ತಾರು. ಇದ್ ನೋಡ್ರಿ, ಇದು ಪೂರಾ ಪ್ಲಾಸ್ಟಿಕ್ನ ಇದನ್ನೆಲ್ಲ ರ್ಯಾಪ್ ಮಾಡಿ ಇಟ್ಟಿದಾರು. ಇವರ ಹಿಂದಿನ ಸರ್ದಾರ್ಜಿ ಇದಾರಲ್ಲ, ಇವರ ಮೊದಲ ಆಫೀಸರ್ ಇದ್ರು. ಇವರ ಏರ್ ಮಾರ್ಷಲ್ ಆಫೀಸರ್ ಇವರೆಲ್ಲ. ಆಗಿಂದ ಜೆಟ್ ಓಡಿಸೋದು ಎಲ್ಲ ಮಾಡ್ತಿದ್ರು. ಅವ್ರ ಸ್ಟ್ಯಾಚು ಎಲ್ಲ ಮಾಡಿದಾರು. ಒಳ್ಳೆ ಯೋಧ ಮಾಡಿದವರೆಲ್ಲ ಇವ್ರನ್ನೆಲ್ಲ ನೆನೆಸ್ಬೇಕು. ಇವತ್ತೇನೋ ಒಂದ್ ರೊಟ್ಟಿ ತಿಂತಾ ಇದೀವಿ ಆರಾಮ ಅಂತಂದ್ರ ಇವರಿಂದ ಕಾರಣ. ಇವರ ನಮ್ಮ ದೇವ್ರಂತ ನಮ್ಗೆಲ್ಲ ತಿಳ್ಕೊಬೇಕು. ಇವೆಲ್ಲ ವಿಮಾನಗಳ ಕೆಳಗಡೆ ಬಾಂಬ್ ಹಾಕಿ ಮೇಲ್ಗಡೆಯಿಂದ ಬಿಡ್ತಾರಲ್ಲ ಅವೆಲ್ಲ ಇದ್ ನೋಡ್ರಿ ಸ್ಟ್ಯಾಚು ಹೆಂಗೈತಿ. ಸರ್ದಾರ್ಜಿ ಸ್ಟ್ಯಾಚು ಸೆಲ್ಯೂಟ್ ಹೊಡೆದ್ ಜೈ ಹಿಂದ್ ಅನ್ನತಿದಾನ. ನೀವೆಲ್ಲರೂ ತಳಗ್ ಹಾಕ್ರಿ ಜೈ ಹಿಂದ್ ಅಂತೇಳಿ ಕಾಮೆಂಟ್ದಾಗ ಪಟ. ಯಾಕಂದ್ರ ಇಷ್ಟೆಲ್ಲ ನಮಗೋಸ್ಕರ ಮಾಡಿದಾರ. ಏನೋ ನಾವು ಉಸಿರಾಡ್ತಿದೀವಿ ಎಲ್ರು ಅಂತಂದ್ರೆ ಇವರೇ ಎಲ್ಲ ಕಾರಣ. ಇದ್ ನೋಡ್ರಿ, ಬಾನದ ಚಿನ್ನದ ಅದ್ರ ಮೇಲೆ ಚಿತ್ರ ಹಾಕಿದಾರ ವಿಮಾನ ಮೇಲೆ. ಅದ್ರ ತಕ್ಕಂಗ ಶೇಪ್ ಕೊಟ್ಟಿದಾರ. ಅದಕ್ಕ ವಿಮಾನ ಮಾಡಿದಾರ ಹಳಿವೆಲ್ಲ. ಇಲ್ಲಿ ನೋಡ್ಬೋದು. ಇದು ನೋಡ್ರಿ ಚೇಳ ಅಂತಾರಲ್ಲ, ಚೋಳ ಆಕಾರದಾಗ ಮಾಡ್ಯಾರ ನೋಡ್ರಿಂದ. ಎಲ್ಲ ಆಕಾರ ಕೊಟ್ಟಿದಾರ. ಇದು ನೋಡ್ರಿ ಟೈಗರ್ ಗತ್ತೆ ಫುಲ್ ಅಗ್ರೆಸಿವ್ ವಿಮಾನ ಅಂತಾರದ ಫ್ಲೈಟ್ ಜೆಟ್. ಇದ್ರಾಗೂ ಎಲ್ಲ ಸೈನಿಕರು ಆಗಿನ ಟೈಮ್ದಾಗೆಲ್ಲ ಯೂಸ್ ಮಾಡಿದ್ದೆಲ್ಲ ಅದ್ರ ಏನಂತ ಕೆಳಗಡೆ ಹಾಕಿದಾರ. ಇದೆಲ್ಲ ಬಿಸಿಲು ಕಂಡಾಪಟ್ಟಿ ಇರೋದ್ರಿಂದ ಯಾರು ಜನ ಬರಾಕ್ತಾ ಇರಲಿಲ್ಲ. ಮಂದಿಯೆಲ್ಲ ಫುಲ್ ರಶ್ ಹಾಕಿತ್ತು. ಇಲ್ಲಿ ಯಾರು ಮಂದಿ ಬಂದಿಲ್ಲ. ಇದು ನೋಡ್ರಿ ವಿಮಾನ, ಸಣ್ಣ ವಿಮಾನ ಇದಾಗ ಇಲ್ಲಂದ್ರೆ 200-300 ಜನ ಕುಂತಿರತ್ತೆ. ನಾವು ಕೇಳಿದ್ವಿ ಅಲ್ಲಿ ಹೇಳತ್ತಿರು. ಮತ್ತೆ ವಿಮಾನಗಳಿಗೆ ಸ್ವಲ್ಪ ಏನ ಮುರಿದು ಮಾಡಿದಾವಲ್ಲ ರಿಪೇರ್ ಮಾಡಕ್ಕೆ ಜನ ಕೆಲಸ ಮಾಡತ್ತಾರ. ವೆಲ್ಡಿಂಗ್ ಹೊಡಿಯೋದು, ಅದನ್ನೆಲ್ಲ ಕರೆಂಟ್ ಜೋಡಿಸೋದು, ಏನು ಮಾಡೋದೆಲ್ಲ